ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಟೂಲ್ಸ್ ಗಳ ಬಗ್ಗೆ. ಮೊದಲು ನಾವು ಕೋರಲ್ ಡ್ರಾ ನಲ್ಲಿ ಇರುವಂತಹ ಎಲ್ಲಾ ಟೂಲ್ಸ್ ಗಳ ಬಗ್ಗೆ ಮತ್ತು ಎಲ್ಲಾ ಆಪ್ಷನ್ಸ್ ಗಳನ್ನ ತಿಳ್ಕೋಬೇಕಾಗುತ್ತೆ. ಯಾವ ಆಪ್ಷನ್ ಅನ್ನ ಅಥವಾ ಯಾವ ಟೂಲ್ ಅನ್ನ ನಾವು ಯಾವಾಗ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಇರುವಂತಹ ಟೂಲ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಮೊದಲು ನೀವು ಇಲ್ಲಿ ನೋಡಬಹುದು ಕಲರ್ ಪ್ಯಾಲೆಟ್ ನಮಗಿಲ್ಲಿ ಕಾಣಿಸುತ್ತೆ. ಡಿಫಾಲ್ಟ್ ಆಗಿ ಇಲ್ಲಿ ಒಂದು ಅಥವಾ ಎರಡು ಕಲರ್ ಪ್ಯಾಲೆಟ್ಸ್ ಬರುತ್ತೆ. ನಮಗೆ ಬೇರೆ ಕಲರ್ ಪ್ಯಾಲೆಟ್ ಬೇಕು ಅಂದಾಗ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ವಿಂಡೋ ಮೆನು ನಿಮ್ಗಿಲ್ಲಿ ಕಾಣಿಸ್ತಾ ಇರಬಹುದು. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕಲರ್ ಪ್ಯಾಲೆಟ್ಸ್ ಆಪ್ಷನ್ ಮೇಲೆ. ನೀವಿಲ್ಲಿ ನೋಡಬಹುದು ಡಿಫಾಲ್ಟ್ ಆಗಿ ಎರಡು ಕಲರ್ ಪ್ಯಾಲೆಟ್ ಮಾತ್ರ ಓಪನ್ ಆಗಿದೆ. ನಂತರ ನಾವಿಲ್ಲಿ ಪ್ಯಾಲೆಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಪ್ಯಾಲೆಟ್ಸ್ ಆಪ್ಷನ್ RGB ಕಲರ್ ಪ್ಯಾಲೆಟ್, ನಂತರ CMYK ಕಲರ್ ಪ್ಯಾಲೆಟ್, ಎರಡು ಕಲರ್ ಪ್ಯಾಲೆಟ್ಗಳು ಮಾತ್ರ ಇಲ್ಲಿ ಓಪನ್ ಆಗಿದೆ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ HKS ಈ ಕಲರ್ ಪ್ಯಾಲೆಟ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಕಲರ್ ಪ್ಯಾಲೆಟ್ಸ್ ಬರುತ್ತೆ. ಯಾವ ಕಲರ್ ಪ್ಯಾಲೆಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೇಡ ಅಂದ್ರೆ ನಾವಿಲ್ಲಿ ಅನ್ಚೆಕ್ ಮಾಡಬೇಕಾಗುತ್ತೆ. ಯಾವ ಕಲರ್ ಪ್ಯಾಲೆಟ್ ಬೇಕು ನಾವಿಲ್ಲಿ ಈ ರೀತಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಕಲರ್ ಪ್ಯಾಲೆಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ಕಲರ್ ಪ್ಯಾಲೆಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕ್ಲೋಸ್. ಈ ರೀತಿಯಾಗಿ ನಮಗೆ ಯಾವ ಕಲರ್ ಪ್ಯಾಲೆಟ್ ಬೇಕು ಯಾವ ಕಲರ್ ಬೇಕು ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಅಥವಾ ಗೂಗಲ್ ಇಂದ ನಾವು ಯಾವುದೇ ಕಲರ್ ಇಮೇಜ್ ಅನ್ನ ತಗೊಂಡು ಸಹ ಕಲರ್ ಫಿಲ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಹಲವಾರು ಟೂಲ್ಸ್ ಗಳು ಸಿಗುತ್ತೆ. ಪ್ರತಿಯೊಂದು ಟೂಲ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವು ಏನು ವರ್ಕ್ ಮಾಡ್ತಾ ಇದೀವಿ ಅಥವಾ ಯಾವ ರೀತಿಯ ಡಿಸೈನ್ ಅನ್ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಟೂಲ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು. ಮೊದಲು ನಾವಿಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಅನ್ನ ನೋಡಬೇಕಾಗುತ್ತೆ. ರೆಕ್ಟ್ಯಾಂಗಲ್ ಟೂಲ್ ಇಂದ ಹಲವಾರು ಡಿಸೈನ್ಸ್ ನಾವು ಮಾಡ್ತೀವಿ. ನಿಮ್ಗೆ ಗೊತ್ತಿರಬಹುದು ಬ್ಯಾನರ್ ಇರಬಹುದು, ಪಾಂಪ್ಲೆಟ್ಸ್, ವೆಡ್ಡಿಂಗ್ ಕಾರ್ಡ್, ವಿಸಿಟಿಂಗ್ ಕಾರ್ಡ್ಸ್, ಬಿಲ್ ಬುಕ್, ಈ ರೀತಿಯಾಗಿ ಹಲವಾರು ಡಿಸೈನ್ಸ್ ಅನ್ನ ನಾವಿಲ್ಲಿ ಮಾಡ್ತೀವಿ. ರೆಕ್ಟ್ಯಾಂಗಲ್ ಟೂಲ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಶಾರ್ಟ್ ಕಟ್ ಕೀ F6 ನೀವಿಲ್ಲಿ ನೋಡಬಹುದು. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವಿಲ್ಲಿ ನೋಡಬಹುದು ರೌಂಡೆಡ್ ರೆಕ್ಟ್ಯಾಂಗಲ್ ನಿಮ್ಗೆ ಬೇಕು ಅಥವಾ ರೆಕ್ಟ್ಯಾಂಗಲ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲೈನ್ ಥಿಕ್ನೆಸ್ ಎಷ್ಟಿರಬೇಕು, ಲೈನ್ ಡಿಸೈನ್ ಯಾವ ಡಿಸೈನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಲೈನ್ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಾವೀಗ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡೋಣ. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ರೆಕ್ಟ್ಯಾಂಗಲ್ ಸೈಜ್ ಅನ್ನ ಚೇಂಜ್ ಮಾಡಬಹುದು. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ರೋಟೇಟ್ ಸಹ ಮಾಡಬಹುದು. ಈ ರೀತಿಯಾಗಿ ಯಾವ ಆಂಗಲ್ಗೆ ನಾವಿಲ್ಲಿ ರೋಟೇಟ್ ಮಾಡಬೇಕು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಸೆಲೆಕ್ಟ್ ಟೂಲ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಟೂಲ್ ಅನ್ನ ತಗೊಂಡಾಗ ಪೇಜ್ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಲ್ಯಾಂಡ್ಸ್ಕೇಪ್ ಪೇಜ್ ಬೇಕು ಅಥವಾ ಪೋರ್ಟ್ರೇಟ್ ಪೇಜ್ ಬೇಕು, ಯಾವ ಪೇಜ್ ನಮ್ಗಿಲ್ಲಿ ಬೇಕು. ನಂತರ ಯೂನಿಟ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಬ್ಯಾನರ್ ಅನ್ನ ಮಾಡ್ತಾ ಇದ್ರೆ ಯಾವಾಗ್ಲೂ ಫೀಟ್ ಅಲ್ಲಿ ನಾವು ತಗೊಳ್ತೀವಿ ಅಥವಾ ವಿಸಿಟಿಂಗ್ ಕಾರ್ಡ್ಸ್, ಪಾಂಪ್ಲೆಟ್ಸ್ ನಾವಿಲ್ಲಿ ಮಾಡ್ತಾ ಇದ್ರೆ ಇಂಚಸ್ ಅಥವಾ ಸೆಂಟಿಮೀಟರ್, ಈ ರೀತಿಯಾಗಿ ನಮಗೆ ಯಾವ ಯೂನಿಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಬ್ಯಾನರ್ ಅನ್ನ ಮಾಡ್ತಾ ಇದ್ರೆ ನಾವಿಲ್ಲಿ ಫೀಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ರೆಕ್ಟ್ಯಾಂಗಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸೈಜ್ ನಮ್ಗಿಲ್ಲಿ ಬೇಕು. 5 ಫೀಟ್ ವಿಡ್ತ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ 4 ಫೀಟ್ ಹೈಟ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಬ್ಯಾನರ್ ಸೈಜ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಂತರ ಸೆಲೆಕ್ಟ್ ಡಿಲೀಟ್. ನಂತರ ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ರೌಂಡೆಡ್ ರೆಕ್ಟ್ಯಾಂಗಲ್ ನಮ್ಗಿಲ್ಲಿ ಬೇಕಂದ್ರೆ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ 0.4
ಈ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ರೌಂಡೆಡ್ ರೆಕ್ಟ್ಯಾಂಗಲ್. ನಂತರ ನಾನು ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಅಥವಾ ನಾವಿಲ್ಲಿ ಚೇಂಜ್ ಮಾಡೋಣ 0.1 ಈ ರೀತಿಯಾಗಿ, ನಂತರ ಎಂಟರ್. ಈ ರೀತಿಯಾಗಿ ನಾವು ರೌಂಡೆಡ್ ರೆಕ್ಟ್ಯಾಂಗಲ್ ಸಹ ಡ್ರಾ ಮಾಡಬಹುದು. ನಂತರ ಲೈನ್ ಥಿಕ್ನೆಸ್ ನಾವಿಲ್ಲಿ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ 0.01 ನಂತರ ಲೈನ್ ಡಿಸೈನ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ರೌಂಡೆಡ್ ರೆಕ್ಟ್ಯಾಂಗಲ್ ಅನ್ನು ಸಹ ಡ್ರಾ ಮಾಡಬಹುದು. ನಂತರ ಡಿಲೀಟ್ 0 ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ 0, ನಂತರ ಎಂಟರ್. ಈ ರೀತಿಯಾಗಿ ನಂತರ ನಾವೀಗ ಮತ್ತೊಮ್ಮೆ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡೋಣ. ಈ ರೀತಿಯಾಗಿ ನಾನಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಲೈನ್ ಥಿಕ್ನೆಸ್ ನಾವಿಲ್ಲಿ ಕಡಿಮೆ ಮಾಡೋಣ. ಲೈನ್ ಡಿಸೈನ್ ನಿಮಗೆ ಯಾವ ಡಿಸೈನ್ ಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ಸೆಂಟರ್ ಪಾಯಿಂಟ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಈ ರೀತಿಯಾಗಿ ರೊಟೇಟ್ ಮಾಡಬೇಕಾಗುತ್ತೆ. ನಮಗೆ ಯಾವುದೇ ಆಬ್ಜೆಕ್ಟ್ ನ ಡೂಪ್ಲಿಕೇಟ್ ಆಬ್ಜೆಕ್ಟ್ ಬೇಕು ಅಂದಾಗ ಈ ರೀತಿಯಾಗಿ ನಾವು ರೊಟೇಟ್ ಮಾಡಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಡೂಪ್ಲಿಕೇಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ನಂತರ ನಾವು ಈ ಆಕ್ಷನ್ ರಿಪೀಟ್ ಆಗಬೇಕು ಅಂದಾಗ ಕಂಟ್ರೋಲ್ ಡಿ ಅಥವಾ ಕಂಟ್ರೋಲ್ ಆರ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಆರ್ ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಕಂಟ್ರೋಲ್ ಝೆಡ್ ನಾನಿಲ್ಲಿ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಕಂಟ್ರೋಲ್ ಡಿ, ನಂತರ ಕಂಟ್ರೋಲ್ ಡಿ, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಟೂಲ್ ನಾವಿಲ್ಲಿ ತಗೋಬೇಕಾಗುತ್ತೆ. ಸೆಲೆಕ್ಟ್, ನಂತರ ಕಂಟ್ರೋಲ್ ಜಿ ಫಾರ್ ಗ್ರೂಪ್ ಆಲ್ ಆಬ್ಜೆಕ್ಟ್, ಅಥವಾ ರೈಟ್ ಕ್ಲಿಕ್ ಮಾಡಿ ನಾವು ಗ್ರೂಪ್ ಅಥವಾ ಅನ್ಗ್ರೂಪ್ ಸಹ ಮಾಡಬಹುದು. ಇಲ್ಲಿ ಗ್ರೂಪ್ ಆಪ್ಷನ್ ಇಲ್ಲ, ಯಾಕಂದ್ರೆ ನಾನು ಗ್ರೂಪ್ ಮಾಡಿದ್ದೀನಿ. ಅನ್ಗ್ರೂಪ್ ಆಲ್ ನೀವಿಲ್ಲಿ ನೋಡಬಹುದು ಎಲ್ಲ ಆಬ್ಜೆಕ್ಟ್ ಗಳು ಅನ್ಗ್ರೂಪ್ ಆಗಿದೆ. ಈ ರೀತಿಯಾಗಿ ಕಂಟ್ರೋಲ್ ಝೆಡ್, ನಂತರ ಮೂವ್ ಟೂಲ್, ಸೆಲೆಕ್ಟ್ ಡ್ರಾಯಿಂಗ್, ರೈಟ್ ಕ್ಲಿಕ್, ಗ್ರೂಪ್ ಆಪ್ಷನ್ ನಮ್ಗೀಗ ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು ಗ್ರೂಪ್. ನಂತರ ಇದೇ ರೀತಿಯಾಗಿ ಮಿರರ್ ಆಬ್ಜೆಕ್ಟ್ ಅಥವಾ ಇನ್ನೊಂದು ಆಬ್ಜೆಕ್ಟ್ ನಮ್ಗಿಲ್ಲಿ ಬೇಕು ಅಂದಾಗ ಈ ರೀತಿಯಾಗಿ ನಾವು ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಮಿರರ್ ಆಬ್ಜೆಕ್ಟ್ ಸಹ ಮಾಡಬಹುದು. ಈ ರೀತಿಯಾಗಿ ನಾವು ರೆಕ್ಟ್ಯಾಂಗಲ್ ಟೂಲ್ ಇಂದ ಡಿಸೈನ್ ಅನ್ನ ಮಾಡಬಹುದು. ನಂತರ ಸೆಲೆಕ್ಟ್, ಡಿಲೀಟ್. ನಂತರ ಎರಡು ರೀತಿಯಾದ ರೆಕ್ಟ್ಯಾಂಗಲ್ ಟೂಲ್ಸ್ ನಮ್ಗಿಲ್ಲಿ ಸಿಗುತ್ತೆ, ನೀವು ನೋಡಬಹುದು. ರೆಕ್ಟ್ಯಾಂಗಲ್, ನಂತರ 3D ಪಾಯಿಂಟ್ ರೆಕ್ಟ್ಯಾಂಗಲ್. 3D ಪಾಯಿಂಟ್ ರೆಕ್ಟ್ಯಾಂಗಲ್ ಅನ್ನ ನಾವು ಹೆಚ್ಚಾಗಿ ವೆಡ್ಡಿಂಗ್ ಕಾರ್ಡ್ಸ್ ಅಥವಾ ಪಾಂಪ್ಲೆಟ್ಸ್ ಗಳನ್ನ ಮಾಡೋದಕ್ಕೆ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಒಂದು ಲೈನ್ ಅನ್ನ ಡ್ರಾ ಮಾಡಿ ಈ ರೀತಿಯಾಗಿ ನಾವು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತೀವಿ. ನಂತರ ಯಾವ ಡಿಸೈನ್ ಬೇಕು ನಾವಿಲ್ಲಿ ಮಾಡಬಹುದು. ನಂತರ ಯಾವುದೇ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಿದ ನಂತರ ನಾವಿಲ್ಲಿ ಕಲರ್ ಫಿಲ್ ಮಾಡಬೇಕು ಅಂದಾಗ ಕಲರ್ ಮೇಲೆ ನಾವು ಲೆಫ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಔಟ್ಸೈಡ್ ಬಾರ್ಡರ್ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕು ಅಂದಾಗ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಯಾವ ಕಲರ್ ಬೇಕು ನಾವು ಫಿಲ್ ಮಾಡಬಹುದು. ಅಥವಾ ಔಟ್ಸೈಡ್ ಇರುವಂತಹ ಬಾರ್ಡರ್ ನಮ್ಗಿಲ್ಲಿ ಬೇಡ ಅಂದ್ರೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಬಾರ್ಡರ್ ಸಹ ನಾವಿಲ್ಲಿ ಕ್ಯಾನ್ಸಲ್ ಮಾಡಬಹುದು. ನಂತರ ಸೆಲೆಕ್ಟ್, ಡಿಲೀಟ್. ಈ ರೀತಿಯಾಗಿ ನಾವು ರೆಕ್ಟ್ಯಾಂಗಲ್ ಟೂಲ್ ಅನ್ನ ಯೂಸ್ ಮಾಡಿ ಡಿಸೈನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಟೂಲ್ ನಮ್ಗಿಲ್ಲಿ ಸಿಗುತ್ತೆ ಎಲಿಪ್ಸ್ ಟೂಲ್. ಎಲಿಪ್ಸ್ ಟೂಲ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಒಂದು ಸರ್ಕಲ್ ಅನ್ನ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ನಂತರ ಸೇಮ್ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಲೈನ್ ಥಿಕ್ನೆಸ್ ಅಥವಾ ಲೈನ್ ಡಿಸೈನ್, ನಮ್ಗಿಲ್ಲಿ ಯಾವ ಡಿಸೈನ್ ಬೇಕು, ಎಷ್ಟು ಲೈನ್ ಥಿಕ್ನೆಸ್ ಬೇಕು, ಈ ರೀತಿಯಾಗಿ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬಹುದು. ನಂತರ ಡಿಲೀಟ್, ಎಲಿಪ್ಸ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಎಲಿಪ್ಸ್ ಅನ್ನ ನಾವಿಲ್ಲಿ ಡ್ರಾ ಮಾಡೋಣ. ಲೈನ್ ಥಿಕ್ನೆಸ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಸೆಂಟರ್ ಪಾಯಿಂಟ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಈ ರೀತಿಯಾಗಿ ರೊಟೇಟ್ ಮಾಡಿದ್ದೀನಿ. ನಂತರ ಕಂಟ್ರೋಲ್ ಡಿ ಅಥವಾ ಕಂಟ್ರೋಲ್ ಆರ್ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಡೂಪ್ಲಿಕೇಟ್ ಆಬ್ಜೆಕ್ಟ್ಸ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್ ಅಥವಾ ಪಿಕ್ ಟೂಲ್ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್ ಮಾಡಿ ಗ್ರೂಪ್ ಮಾಡಬಹುದು ಅಥವಾ ಕಂಟ್ರೋಲ್ ಜಿ ಶಾರ್ಟ್ಕಟ್ ಕೀ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ಗ್ರೂಪ್ ಆಬ್ಜೆಕ್ಟ್, ನಂತರ ಮಿರರ್ ಆಬ್ಜೆಕ್ಟ್ ಈ ರೀತಿಯಾಗಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ.
ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್, ನಂತರ ರೈಟ್ ಕ್ಲಿಕ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಡಿಸೈನ್ ಮಾಡಬಹುದು. ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್, ಲೈನ್ ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಫಿಲ್ ಕಲರ್ ಸಹ ನೀವು ಫಿಲ್ ಮಾಡಬಹುದು, ಯಾವ ಕಲರ್ ನಿಮ್ಗಿಲ್ಲಿ ಬೇಕು ಈ ರೀತಿಯಾಗಿ. ಅಥವಾ ಕಲರ್ ಬೇಡ ಅಂದ್ರೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಕಂಟ್ರೋಲ್ ಝೆಡ್ ಶಾರ್ಟ್ಕಟ್ ಕೀ ಸಹ ನೀವಿಲ್ಲಿ ಯೂಸ್ ಮಾಡಬಹುದು. ಈ ರೀತಿಯಾದ ಡಿಸೈನ್ ಗಳನ್ನ ನಾವು ವಿಸಿಟಿಂಗ್ ಕಾರ್ಡ್ ಗಳನ್ನ ಮಾಡಬೇಕಾದ್ರೆ ಯೂಸ್ ಮಾಡಬಹುದು.